ಈ ಒಂದು ಕಲ್ಲಿನ ರಥದಲ್ಲಿ ರಾಜರು ಕೂತು ತಿರುಗಾಡ್ತಾ ಇದ್ರ. ಆ ಟೈಮಲ್ಲಿ ಸಂಗೀತ ಬರ್ತಾ ಇತ್ತಂತೆ. ಈ ಜಾಗದಲ್ಲಿ ಶಿಲಾಯುಗ ಕಾಲದಲ್ಲಿದ್ದಂತಹ ಒಂದು ಶಿವಾಲಯ ಇವತ್ತಿಗೂ ಕೂಡ ಇದೆ. ಅಂದರೆ ವಿಠ್ಠಲ ಮಾರ್ಕೆಟ್ನಲ್ಲಿ ಮುಖ್ಯವಾಗಿ ಕುದುರೆಗಳ ಮಾರ್ಕೆಟಿಂಗ್ ನಡೀತಾ ಇತ್ತು ಅಂತ. ಅಲ್ಲಿಂದ ನಾವು ಬಂದ್ವಿ ಇವಾಗ ವಿಜಯ ವಿಠ್ಠಲ ದೇವಸ್ಥಾನದ ಹತ್ರ. ವಿಜಯ ವಿಠ್ಠಲ ದೇವಸ್ಥಾನದ ಹತ್ರ ಈ ಒಂದು ಪ್ಲೇಸ್ ಇದೆ. ಈ ಪ್ಲೇಸನ್ನು ನೋಡ್ಕೊಂಬರೋಣ ಫಸ್ಟು. ಗುರು, ಇದು ಪುಷ್ಕರಣಿ ಅಂತೆ. ಪುಷ್ಕರಣಿ ಅಥವಾ ಒಂದು ದೇವರ ಒಂದು ಜಾತ್ರೆ ಎಲ್ಲ ನಡೀತಲ್ಲ, ಆ ಟೈಮಲ್ಲಿ ದೇವರಿಗೆ ಗಂಗಾ ಸ್ನಾನ ಅಂತ ಮಾಡಿಸ್ತಾರೆ. ಆ ಒಂದು ಗಂಗಾ ಸ್ನಾನವನ್ನು ಮಾಡಿಸೋದಕ್ಕೆ ಮಾಡಿರುವಂತಹ ಜಾಗ ನೋಡಿ, ಪುಷ್ಕರಣಿ. ನಾವಿದ್ದೀವಿ ಇವಾಗ ವಿಠ್ಠಲ ಬಜಾರ್ ಅಂತ ಹೇಳ್ಬಿಟ್ಟು. ಇದೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬಜಾರ್ ಏರಿಯಾನೇ. ಆ ಟೈಮಲ್ಲಿ ಮಾರ್ಕೆಟಿಂಗ್ ಮಾಡ್ತಾಯಿದ್ರು. ನಾವು ನೋಡಿದ್ವಲ್ಲ ಈ ರೂಪಾಕ್ಷ ದೇವಾಲಯದ ಮುಂದ್ಗಡೆ. ಆ ರೀತಿ ಗುರು, ಇದು ಕೂಡ ಒಂದು ಮಾರ್ಕೆಟಿಂಗ್ ಮಾಡ್ತಾ ಇದ್ದಂಥ ಸ್ಥಳ. ಇದು ಕೂಡ ಅದರಷ್ಟೇ ದೊಡ್ಡ ಮಾರ್ಕೆಟು, ಅದರಷ್ಟೇ ಜನ ಸೇರ್ತಾ ಇದ್ದಂಥ ಮಾರ್ಕೆಟು. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಮಾರ್ಕೆಟ್ಗಳ ಮಧ್ಯೆ ಈ ರೀತಿ ದೊಡ್ಡ ಜಾಗ ಇರುತ್ತೆ. ಮಿನಿಮಮ್ ಏನಿಲ್ಲ ಅಂದರೂ ಒಂದು 50ರಿಂದ 60 ಮೀಟ್ರು ಜಾಗ ಇದೆ ಗುರು. ನೀವು ನೋಡ್ತಾ ಇರುವಂಥ ಈ ಒಂದು ವಿಠ್ಠಲ ಬಜಾರ್ನ ಮಾರ್ಕೆಟಲ್ಲಿ ಇಲ್ಲಿರುವಂತಹ ರೂಪ್ ಟಾಪ್ಗಳು, ಮೇಲ್ಗಡೆ ಇದ್ದಂತಹ ಸ್ಲ್ಯಾಬ್ಗಳು ಬಿದ್ದೋಗಿದೆ. ಈ ರೀತಿ ಬಿದ್ದೋದ್ರೂ ಕೂಡ ಕಂಬಗಳು ಹಂಗಂಗೆ ನಿಂತ್ಕೊಂಡಿದ್ದಾವೆ, ನೋಡ್ಬೋದು. ಗುರು ನೋಡಿ, ಒನ್ ಟೈಮಲ್ಲಿ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿನ ಸಲಿಗೆ ಮುಖಾಂತರ ಅಳೆದು ತೂಗ್ತಾ ಇದ್ದಂಥ ಜಾಗ, ಮಾರ್ತಾ ಇದ್ದಂಥ ಜಾಗ ಇವಾಗ ನೋಡಿ ಹುಲ್ಲು ಬೆಳ್ಕೊಂಬಿಟ್ಟಿದೆ ಪೂರ್ತಿ. ಎಲ್ಲಿ ನೋಡಿದ್ರೂ ಬರೀ ಹುಲ್ಲೇ. ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬಾ ಯಥೇಚ್ಛವಾಗಿದ್ದಂಥ ಒಂದು ಉಪಯೋಗಕ್ಕೆ ಬಳಸುವಂಥ ನೀರು. ಎಲ್ಲಿ ನೋಡಿದ್ರೂ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು ವಿಜಯನಗರದ ಸಾಮ್ರಾಜ್ಯದ ದೊರೆಗಳು. ನೀರಿನ ಸಮಸ್ಯೆ ಇರದೇ ಇರುವಂತಹ ಒಂದು ರಾಜ್ಯ ಗುರು. ಅದಕ್ಕೇ ಜನ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದೆ, ಸೇಫ್ಟಿ ಇದೆ, ನೀರಿದೆ, ಜೀವನ ಮಾಡೋದಕ್ಕೆ ಏನೇನು ಬೇಕು ಬೆಳೆಯುವಂಥ ಲಭ್ಯವಾಗುವಂಥ ಭೂಮಿ ಇದೆ ಅಂತ ಹೇಳ್ಬಿಟ್ಟು 5 ಲಕ್ಷ ಜನ ವಾಸ ಮಾಡ್ತಾ ಇದ್ದಂತಹ ಪ್ರದೇಶ. ಗುರು ನೋಡ್ಬೋದು, ನಾನಿವಾಗ ಜಗತ್ ಪ್ರಸಿದ್ಧಿ ಕಲ್ಲಿನ ರಥ ಇರುವಂಥ ವಿಠ್ಠಲ ದೇವಾಲಯದ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ಬನ್ನಿ ಕಲ್ಲಿನ ರಥದ ಬಗ್ಗೆ ತಿಳ್ಕೊಳ್ಳೋಣ ಒಳಗಡೆ ಹೋಗ್ತಾ. ಗುರು, ಈ ರೀತಿ ನಾವು ವಿಠ್ಠಲ ದೇವಾಲಯದ ಒಳಗಡೆ ಬರ್ತಾ ಇದ್ದಂಗೆ ಫಸ್ಟಲ್ಲಿ ನಮಗೆ ಕಾಣೋದು ಈ ಒಂದು ಕಲ್ಲಿನ ರಥ, ಮತ್ತು ಅದರ ಹಿಂದ್ಗಡೆ ಇರೋದು ಸಂಗೀತ ಕಂಬಗಳು, ಸಂಗೀತ ಮಂಟಪ ಅಂತ ಕರೀತಾರೆ ಅದನ್ನು. ಬನ್ನಿ ಗುರು, ನಾವಿದ್ದೀವಿ ಇವಾಗ ಜಗತ್ ಪ್ರಸಿದ್ಧಿ, ವಿಶ್ವ ಪ್ರಸಿದ್ಧಿ ಕಲ್ಲಿನ ರಥದ ಹತ್ರ. ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಈ ಒಂದು ಕಲ್ಲಿನ ರಥದಲ್ಲಿ ರಾಜರು ಕೂತು ತಿರುಗಾಡ್ತಾ ಇದ್ರ, ಅಥವಾ ಇದನ್ನು ಒಂದು ರಾಜ್ಯಭಾರ ಮಾಡುವಂಥ ಸಮಯದಲ್ಲಿ, ಜಾತ್ರೆ ಮಾಡುವಂಥ ಸಮಯದಲ್ಲಿ ರಥ ಬೀದಿಗಳಲ್ಲಿ ಈ ಒಂದು ಕಲ್ಲಿನ ರಥನ ತೆಗೆದುಕೊಂಡು ಹೋಗ್ತಾ ಇದ್ರ ಅಂತ ಹೇಳ್ಬಿಟ್ಟು ಆ ರೀತಿ ಯಾವುದೇ ಆಗಿರುವಂಥ ಕಲ್ಲಿನ ರಥವನ್ನು ಓಡಾಡಿಸ್ತಾ ಇರಲಿಲ್ಲ ಗುರು. ಇದು ಇವತ್ತು ಏನು ಜಾಗದಲ್ಲಿ ಇದೆಯೋ ಇದೇ ಜಾಗದಲ್ಲಿ ಅವತ್ತು ಕೂಡ ಇತ್ತು. ಆದರೆ ಇದು ಒಂದು ಪೀಠ ಮಾತ್ರ, ಇದು ರಥ ಅಲ್ಲ ಓಡಾಡೋದು. ನಿಂತಲ್ಲೇ ನಿಂತ್ಕೊಂಡಿರುತ್ತೆ ಒಂದು ಪೀಠ. ಇದರಲ್ಲಿ ಗರುಡನ ಒಂದು ಮೂರ್ತಿ ಇದೆ, ಹೀಗಾಗಿ ಇದು ಗರುಡನ ವಾಹನ ಆಗಿರ್ಬೋದು. ಆ ಟೈಮಲ್ಲಿ ದೇವಿನ ಈ ಪೀಠದಲ್ಲಿಟ್ಟು ಪೂಜೆ ಮಾಡ್ತಾ ಇರ್ಬೋದು ಜಾತ್ರೆ ಆಗುವಂಥ ಸಮಯದಲ್ಲಿ. ಏನೋ ಒಂದು ವಿಶೇಷ ಕಾರ್ಯಗಳಿಗೆ ಬಳಸ್ತಾ ಇದ್ದಂಥದ್ದು. ಇಲ್ಲಿರುವಂಥ ಪೀಠಗಳಲ್ಲಿ ಇದು ಕೂಡ ಒಂದು ಪ್ರಮುಖ ಪೀಠ. ಈ ರೀತಿ
ಕಲ್ಲಿನ ರಥಗಳನ್ನು ನಾವು 3 ಭಾಗದಲ್ಲಿ ನೋಡ್ತೀವಿ ಭಾರತದಲ್ಲಿ. ಒಂದು ನಮ್ಮ ಕರ್ನಾಟಕದ ಹೆಮ್ಮೆ, ಇದು 50 ರೂಪೀಸ್ ನೋಟ್ ಮೇಲೂ ಕೂಡ ಬರೆದಿದ್ದಾರೆ ಗುರು. ಗುರು, ಈ ಒಂದು ಕಲ್ಲಿನ ರಥದ ಮುಂದ್ಗಡೆನೇ ಇರುವಂತಹ ಸಂಗೀತ ಮಂಟಪ ನೋಡಿ. ಇಲ್ಲಿರುವಂತಹ ಈ ಒಂದು ಪುಟ್ಟ ಕಂಬಗಳಲ್ಲಿ ಆ ಟೈಮಲ್ಲಿ ಸಂಗೀತ ಬರ್ತಾಯಿತ್ತಂತೆ. ಅಂದರೆ ಆ ಕಂಬಗಳಿಗೆ ಕೈಯಿಂದ ಮುಟ್ಟಿದಾಗ ಅಥವಾ ಕೈಯಿಂದ ಬಡಿದಾಗ ಆ ಬರುವಂಥ ಸೌಂಡು ಸಂಗೀತದ ನಾದಗಳ ಥರ ಇರ್ತಾಯಿತ್ತಂತೆ. ಅಲ್ಲಿರುವಂತಹ 7 ಕಂಬಗಳು, ಆ ಒಂದೇ ಕಂಬದಲ್ಲಿ ಪುಟ್ಟ 7 ಕಂಬಗಳಿದೆ. 7 ಕಂಬಗಳಿಂದ ಸಪ್ತ ಸ್ವರಗಳು ಉದ್ಭವ ಆಗ್ತಿದ್ವು ಅಂತ ಹೇಳಲಾಗುತ್ತೆ. ಈ ರೀತಿಯಾಗಿತ್ತು ಗುರು ವಿಜಯನಗರ ಸಾಮ್ರಾಜ್ಯದ ಒಂದು ಸಂಗೀತವನ್ನು. ಅಂದರೆ ಮ್ಯೂಸಿಕ್ ಕಂಪೋಸನ್ ಮಾಡ್ತಾ ಇದ್ದಂತಹ ಒಂದು ರೀತಿ, ಕಂಪೋಸನ್ ಮಾಡುವಂತಹ ಒಂದು ಪದ್ಧತಿ. ಆ ಟೈಮಲ್ಲೂ ಕೂಡ ಮ್ಯೂಸಿಕ್ ಕಂಪೋಸ್ ಆಗ್ತಾಯಿತ್ತು ಗುರು. ನಾವಿದ್ದೀವಿ ಇವಾಗ ಸಂಗೀತ ಮಂಟಪದ ಮುಂದುಗಡೆ. ಇಲ್ಲಿ ಕೆಳಗಡೆ ನಿಮಗೆ ಕುದುರೆಯ ಸಾಲುಗಳು ಕಾಣಿಸ್ತಾ ಇದೆ. ಈ ಕುದುರೆಯ ಸಾಲುಗಳು ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ, ಈ ಒಂದು ವಿಠ್ಠಲ ಬಜಾರದಲ್ಲಿ ಅಂದರೆ ವಿಠ್ಠಲ ಮಾರ್ಕೆಟ್ನಲ್ಲಿ ಮುಖ್ಯವಾಗಿ ಕುದುರೆಗಳ ಮಾರ್ಕೆಟಿಂಗ್ ನಡೀತಾ ಇತ್ತು ಅಂತ ತಿಳ್ಕೊಬೋದು. ಅಥವಾ ಈ ಪ್ರದೇಶದಲ್ಲಿ ಕುದುರೆಗೆ ತುಂಬಾ ಬೇಡಿಕೆ ಇತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂತ ಅಂದ್ಕೋಬೋದು. ನೋಡಿ, ಇಷ್ಟೊಂದು ಚೆನ್ನಾಗಿರುವಂಥ ಈ ಸಂಗೀತ ಮಂಟಪದಲ್ಲಿ ಇವಾಗ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿ ಮೊದಲೆಲ್ಲ ಒಳಗಡೆ ಬಿಟ್ಟಾಗ ಜನ ಅದನ್ನು ಮುಟ್ಟಿ ಆ ಕಂಬಗಳನ್ನು ಬೀಳೋ ಥರ ಮಾಡಿದ್ರು. ಮೇಲ್ಗಡೆಯಿಂದ ಚಾವಣಿ ಕೂಡ ಬೀಳೋ ಥರ ಮಾಡಿದ್ರು. ಅಲ್ಲಿ ಬಿಟ್ಟಿದ್ದಾರೆ ಅಂದರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಷ್ಟೇ. ಅದನ್ನು ಬೀಳ್ಸೋದಾಗಲಿ ಅಥವಾ ಕಲ್ಲನ್ನು ಹಿಡಿದು ಅಲ್ಗಾಡ್ಸೋದಾಗಲಿ ಮಾಡಿದರೆ ಇದೇ ರೀತಿ ಆಗೋದು, ಒಳಗಡೆ ಬಿಡೋದೇ ಇಲ್ಲ. ಆಮೇಲೆ ಹೀಗಾಗಿ ಇದ್ರ ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸೈಡಲ್ಲಿರುವಂಥ ಸಂಗೀತ ಮಂಟಪದ ರೀತಿಯೇ ಕಂಬಗಳಿರುವಂಥ ಒಂದು ಮಂಟಪ ಇದೆ. ಆ ಮಂಟಪದ ಒಳಗಡೆ ಬಿಡ್ತಾರೆ. ಅಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆದರೆ ಆ ಕ್ವಾಲಿಟಿ ಎಕ್ಸ್ಪೀರಿಯೆನ್ಸು ಇಲ್ಲಿ ಸಿಗೋದಿಲ್ಲ. ಇವಾಗ ಬನ್ನಿ ವಿಠ್ಠಲ ದೇವಾಲಯದ ಕಡೆಗೆ ಹೋಗೋಣ. ವಿಠ್ಠಲ ದೇವಾಲಯನ ನೋಡೋಣ ಬನ್ನಿ. ಇದು ನೋಡಿ, ವಿಠ್ಠಲ ದೇವಾಲಯದ ಮುಂದ್ಗಡೆ ಇರುವಂತಹ ಬಾಗಿಲಿನ ಮೇಲಿನ ಶಾಸನ. ಇದು ವಿಠ್ಠಲ ದೇವಾಲಯದ ಬಗ್ಗೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಾರಿ ಹೇಳುತ್ತೆ. ಈ ರೀತಿಯಾಗಿರುವಂತಹ ಶಾಸನಗಳಿಂದಲೇ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಆಗಿರಲಿ, ಈ ಒಂದು ದೇವಾಲಯಗಳು, ಕಲ್ಲಿನ ರಥ, ಇವು ಎಲ್ಲದರ ಬಗ್ಗೆ ತಿಳ್ಕೊಂಡಿದ್ದು ನಮ್ಮ ಇತಿಹಾಸಕಾರರು. ಬಲಗಾಲನ ಇಟ್ಟು ಒಳಗಡೆ ಬಂದ್ವಿ. ಬರ್ತಾ ಇದ್ದಂಗೆ ನೋಡಿ, ದೇವಾಲಯದ ಒಳಗಡೆ ಇರುವಂತಹ ಅಂದಿನ ಕಾಲದ ಕಂಬಗಳು ಇವೆಲ್ಲ. ಕಂಬಗಳನ್ನು ಕೂಡ ಯಾವ ರೀತಿ ಡಿಸೈನ್ ಮಾಡ್ತಾ ಇದ್ರು, ಕಂಬಗಳಿಗೂ ಕೂಡ ಯಾವ ರೀತಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ರು ಆ ಟೈಮಲ್ಲಿ. ಇದು ವಿಠ್ಠಲ ದೇವಾಲಯದ ಮುಂಭಾಗದಲ್ಲಿರುವಂಥ ಚಾವಣಿ. ವಿಠ್ಠಲ ದೇವಾಲಯದ ಮೇಲ್ಗಡೆ ಕೂಡ ಗೋಪುರ ಇದೆ. ವಿಠ್ಠಲ ದೇವಾಲಯದ ಒಳಗಡೆ ಇಟ್ಟಿರುವಂಥ ಒಂದು ಇದು ಕಲಾಕೃತಿ. ಇದು ಈ ದೇವಾಲಯದಲ್ಲ, ಆದರೆ ಹೊರಗಡೆಯಿಂದ ತಗೊಂಡು ಬಂದು ಇಲ್ಲಿಟ್ಟಿದ್ದಾರೆ. ಇನ್ನು ದೇವಾಲಯದ ಗರ್ಭಗೃಹ ಪ್ರವೇಶ ಮಾಡೋಣ. ಒಳಗಡೆ ದೇವರಿಲ್ಲ. ಇಲ್ಲಿದ್ದಂತಹ ದೇವರನ್ನು ಹೈದರಾಬಾದ್ನ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರಂತೆ. ಗುರು, ನಾವಿವಾಗ ವಿಜಯ ವಿಠ್ಠಲ ದೇವಾಲಯದ ಒಳಗಡೆ ಇದ್ದೀವಿ. ದೇವರ ದರ್ಶನವನ್ನು ಮಾಡ್ಕೋಬೇಕು ಅಂದರೆ ದೇವರ ಮೂರ್ತಿನೇ ಇಲ್ಲ. ಹೀಗಾಗಿ ಪೀಠವನ್ನು ಮಾತ್ರ ತೋರಿಸ್ತೀನಿ. ಪೀಠನ ನೋಡಿದ ಮೇಲೆ ನಾವು ಹೋಗ್ತಾ ಇದ್ದೀವಿ ಈ ಕಡೆ ಒಳಗಡೆ. ನೆಲಮಾಳಿಗೆ ಪ್ರದಕ್ಷಿಣೆ ಅಂತ ಕರಿತೀವಿ ಇದನ್ನು. ನೆಲಮಾಳಿಗೆಯಲ್ಲಿ ಪ್ರದಕ್ಷಿಣೆಯನ್ನು ಹಾಕುವಂಥ ಒಂದು ಪದ್ಧತಿ ನೋಡ್ಬೋದು. ನೋಡಿ ಗುರು, ಎಷ್ಟು ಪ್ಲ್ಯಾನ್ಡ್ ಇದೆಲ್ಲ ನೋಡ್ಬೋದು ನೀವು. ಇದೆಲ್ಲ ಎಷ್ಟು ಪ್ಲ್ಯಾನ್ಡ್ ಮಾಡ್ತಾಯಿದ್ರು ಆಗಿನ ಟೈಮಲ್ಲಿ ಅಂತಂದರೆ. ವಿಜಯ ವಿಠ್ಠಲ ದೇವಾಲಯದಲ್ಲಿ ಈ ರೀತಿಯಾಗಿರುವಂತಹ ಒಂದು ನೆಲಮಾಳಿಗೆಯ ಪ್ರದಕ್ಷಿಣೆ ನೋಡಿ.
ಗುರು ನಾವು ಇವಾಗ ಇದ್ದೀವಿ ಕುದುರೆ ಮಾರ್ಕೆಟ್ ನಡೀತಾ ಇದ್ದಂಥ ಜಾಗ ಅಂತ ಇದು. ಕುದುರೆ ಮಾರ್ಕೆಟ್ ಅಂತ ಹೇಳ್ತಾರೆ, ಆದರೆ ಎಷ್ಟು ಸತ್ಯ ನನಗಂತೂ ಗೊತ್ತಿಲ್ಲ. ನಾನು ನೋಡಿರೋ ಪ್ರಕಾರ ಇದು ಕೂಡ ವಿಠ್ಠಲ ಬಜಾರ್ನ ಭಾಗ. ಆ ಕಡೆಯಿಂದ ಮುಂದ್ಗಡೆಯಿಂದ ನಡ್ಕೊಂಡು ಈ ಕಡೆ ಬರ್ತೀವಲ್ಲ, ಈ ಒಂದು ಪ್ಲೇಸಲ್ಲಿ ಈ ಒಂದು ಬಜಾರ್ ಇದೆ. ಬನ್ನಿ ಗುರು ಆ ಕಡೆ ಹೋಗೋಣ. ಇನ್ನೂ ಕೂಡ ಬಜಾರ್ ಮುಂದ್ಗಡೆ ಇದ್ದೇ ಇದೆ, ಇನ್ನೂ ಬಜಾರು ಕಂಪ್ಲೀಟ್ ಆಗಿಲ್ಲ, ಹೀಗಾಗಿ ನೋಡೋದಿದೆ. ಗುರು ಈ ಜಾಗದಲ್ಲಿ ಶಿಲಾಯುಗ ಕಾಲದಲ್ಲಿದ್ದಂತಹ ಒಂದು ಶಿವಾಲಯ ಇವತ್ತಿಗೂ ಕೂಡ ಇದೆ. ಆ ಒಂದು ಶಿವಾಲಯದ ಒಳಗಡೆ ಬನ್ನಿ. ಶಿಲಾಯುಗ ಕಾಲದ್ದು ಅಂತ ಹೇಳಲಾಗುವಂತಹ ಒಂದು ಶಿವಾಲಯ ಇದು. ಈ ಒಂದು ಶಿವಾಲಯದ ಗರ್ಭಗೃಹದ ಕಡೆಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ದೇವಸ್ಥಾನವನ್ನು ಬಂದ್ ಮಾಡಿದ್ದಾರೆ, ಅಂದರೆ ದೇವಸ್ಥಾನದ ಗರ್ಭಗೃಹದ ಬಾಗಿಲನ್ನು ಬಂದ್ ಮಾಡಿದ್ದಾರೆ. ಇದು ಕಾಣ್ತಾ ಇರೋದು ನಮಗೆ ಗರ್ಭಗೃಹದ ಮುಂಭಾಗ. ಇನ್ನೂ ಗರ್ಭಗೃಹ ಇದ್ರ ಒಳಗಡೆ ಇದೆ. ಅಲ್ಲಿ ಇವಾಗ ಏನೋ ಕೆಲಸ ನಡೀತಾ ಇದೆ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬೋರ್ಡ್ ಎಲ್ಲ ಹಾಕಿ ಅಲ್ಲಿ ಒಳಗಡೆ ಏನೋ ಮಾಡ್ತಾ ಇದ್ದಾರೆ. ಅಂದರೆ ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇರ್ಬೋದು. ಇತ್ತೀಚೆಗೆ ಇದರ ಒಂದು ಜೀರ್ಣೋದ್ಧಾರ ಕಾರ್ಯ ಸ್ಟಾರ್ಟ್ ಆಗಿರ್ಬೋದು ಅಂತ ಅನಿಸುತ್ತೆ. ಈ ಕಾರಣಕ್ಕಾಗಿ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಇದು ಶಿಲಾಯುಗ ಕಾಲದ ದೇವಾಲಯ, ಅದು ಶಿವನಿಗೆ ಅರ್ಪಣೆ ಆಗಿರುವಂತಹ ದೇವಾಲಯ. ಇದು ಬಂದ್ಬಿಟ್ಟು ವಿಠ್ಠಲ ಬಜಾರ್ನ ಒಂದು ಮಾರ್ಕೆಟ್ನ ಭಾಗ. ಇಲ್ಲೂ ಕೂಡ ಮಾರ್ಕೆಟಿಂಗ್ ಆಗ್ತಾ ಇತ್ತು ಆ ಟೈಮಲ್ಲಿ. ನಾವು ಈ ಒಂದು ಲಾಗಲ್ಲಿ ವಿಠ್ಠಲ ದೇವಾಲಯ, ಹಂಪಿಯ ಕಲ್ಲಿನ ರಥ ಎಲ್ಲವನ್ನ ಕೂಡ ನೋಡಿದ್ವಿ, ಸಂಗೀತ ಮಂಟಪವನ್ನು ನೋಡಿದ್ವಿ, ಕುದುರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಅಂತ ತಿಳ್ಕೊಂಡ್ವಿ. ನಾವು ಮುಂದಿನ ಲಾಗಲ್ಲಿ ಮಾತಂಗ ಹಿಲ್ಸು ಮತ್ತು ಅಚ್ಯುತರಾಯ ಟೆಂಪಲ್ನಲ್ಲಿ ಆ ಕಾಲದಲ್ಲಿ ನಡೀತಾ ಇದ್ದಂತಹ ರಸಿಕರ ಬಜಾರ್ ಅಂತ ಫೇಮಸ್ಸು, ಅಂದರೆ ಸೂಳೆ ಬಜಾರು ಅಂತ ಕರೀತಾರೆ ಅದನ್ನು. ಆ ಒಂದು ಬಜಾರ್ನ ಬಗ್ಗೆ ಕೂಡ ಮುಂದಿನ ಲಾಗಲ್ಲಿ ನೋಡೋಣ, ಮಿಸ್ ಮಾಡ್ಕೋಬೇಡಿ.